ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಆಳವಾದ ಪ್ರಶ್ನೆನ ಇಟ್ಕೊಂಡು ಮಾತಾಡೋಣ. ನಿಜವಾದ ಪ್ರೀತಿ ಇರಬೇಕು ಅಂದ್ರೆ ಆ ಪ್ರೀತಿ ವಿಫಲ ಆಗೋಕೆ ಒಂದು ಅವಕಾಶ ಅಂದ್ರೆ ಒಂದು ಸ್ವಾತಂತ್ರ್ಯ ಬೇಕೇ ಬೇಕಾ? ಈ ಒಂದು ಚರ್ಚೆಯಲ್ಲಿ ನಾವು ಸೃಷ್ಟಿ, ನಮ್ಮ ಸ್ವತಂತ್ರ ಇಚ್ಛೆ ಮತ್ತೆ ಇದರಲ್ಲಿ ಶಿಲುಬೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ದೇವತಾಶಾಸ್ತ್ರದ ದೃಷ್ಟಿಕೋನದಿಂದ ನೋಡೋಣ. ನೋಡಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಪ್ರೀತಿಗೂ ಸ್ವಾತಂತ್ರ್ಯಕ್ಕೂ ನಡುವೆ ಇರೋ ಆ ಒಂದು ಆಳವಾದ ಸಂಬಂಧ ಇದೆಯಲ್ಲ, ಅದನ್ನ ಇದು ಕೆದಕುತ್ತೆ. ಅಷ್ಟೇ ಅಲ್ಲ, ದೇವತಾಶಾಸ್ತ್ರದ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದನ್ನ ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಸರಿ, ಹಾಗಾದ್ರೆ ದೇವರ ಮೂಲ ಉದ್ದೇಶವಾದ್ರೂ ಏನಿತ್ತು? ಈ ವಿಭಾಗದಲ್ಲಿ ದೇವ್ರು ಯಾಕೆ ಎಲ್ಲರೂ ಪರಸ್ಪರ ಪ್ರೀತಿಸೋ ಒಂದು ಸೃಷ್ಟಿಯನ್ನ ಬಯಸಿದ್ರು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ನಮ್ಮ ಆಕರ ಗ್ರಂಥ ಹೇಳೋ ಪ್ರಕಾರ ದೇವರ ಮನಸ್ಸಲ್ಲಿ ಒಂದು ಪರಿಪೂರ್ಣ ಜಗತ್ತಿನ ಕಲ್ಪನೆ ಇತ್ತು. ಅಲ್ಲಿ ಜೀವಿಗಳು ಸುಮ್ಮನೆ ಬದುಕೋದಲ್ಲ, ಬದಲಿಗೆ ಒಬ್ಬರನ್ನೊಬ್ಬರು ಮತ್ತು ತಮ್ಮ ಸೃಷ್ಟಿಕರ್ತನನ್ನ ತುಂಬ ಆಳವಾಗಿ ಮನಪೂರ್ವಕವಾಗಿ ಪ್ರೀತಿಸಬೇಕು ಅನ್ನೋದು. ಅಂದ್ರೆ ಇದು ಬಲವಂತದ ಭಕ್ತಿಯಲ್ಲವೇ ಅಲ್ಲ, ಬದಲಿಗೆ ಹೃದಯದಿಂದನೇ ಹುಟ್ಟಿಬಂದ ಪ್ರೀತಿಯಾಗಿತ್ತು. ಸರಿ, ಇಲ್ಲೇ ನೋಡಿ ಸ್ವತಂತ್ರ ಇಚ್ಛೆ ಅನ್ನೋ ಕಾನ್ಸೆಪ್ಟ್ ಬರೋದು. ಯಾಕಂದ್ರೆ ನಿಜವಾದ ಪ್ರೀತಿಯನ್ನ ಪ್ರೋಗ್ರಾಮ್ ಮಾಡಕ್ಕಾಗಲ್ವಾ? ಸುಮ್ಮನೆ ಯೋಚನೆ ಮಾಡಿ, ಒಂದು ರೋಬೋಟ್ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ರೆ ಅದಕ್ಕೇನಾದ್ರೂ ನಿಜವಾದ ಅರ್ಥ ಇರುತ್ತಾ? ಖಂಡಿತ ಇಲ್ಲ. ಅದೇ ರೀತಿ ಪ್ರೀತಿ ಅನ್ನೋದು ನಿಜವಾಗಿರಬೇಕು ಅಂದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಲೇಬೇಕು. ಹಾಗಾದ್ರೆ ಈ ಸ್ವತಂತ್ರ ಇಚ್ಛೆ ಅನ್ನೋ ವರದಾನದಿಂದನೇ ಒಂದು ದೊಡ್ಡ ಸಮಸ್ಯೆ ಕೂಡ ಹುಟ್ಕೊಳ್ತೆ. ಅದೇನು ಅಂತ ಈಗ ನೋಡೋಣ. ಇದೇ ನೋಡಿ ಆ ವಿರೋಧಾಭಾಸ. ಯಾವ ಸ್ವಾತಂತ್ರ್ಯ ಪ್ರೀತಿಯನ್ನ ಸಾಧ್ಯ ಮಾಡುತ್ತೋ ಅದೇ ಸ್ವಾತಂತ್ರ್ಯ ಪ್ರೀತಿಯನ್ನ ತಿರಸ್ಕರಿಸೋಕೆ ಮತ್ತು ಪಾಪದ ದಾರಿಯನ್ನ ಆಯ್ಕೆ ಮಾಡೋಕೆ ಕೂಡ ಅವಕಾಶ ಕೊಡುತ್ತೆ. ಮತ್ತು ಒಂದ್ರೀತಿ ಯೋಚಿಸಿದರೆ ಸಾಕಷ್ಟು ಸಮಯ ಮತ್ತೆ ಅವಕಾಶ ಕೊಟ್ಟಾಗ ಯಾರಾದ್ರೂ ಸರಿ ಒಂದು ತಪ್ಪಾದ ಆಯ್ಕೆಯನ್ನ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ ಅಲ್ವಾ? ಆದರೆ ದೇವರ ದೃಷ್ಟಿಕೋನ ನಮ್ಮ ಥರ ಅಲ್ಲ. ಯಾಕಂದ್ರೆ ದೇವರು ಕಾಲಕ್ಕೆ ಅಂದ್ರೆ ಟೈಮ್ಗೆ ಸೀಮಿತರಾದವರಲ್ಲ. ಅವರು ಭವಿಷ್ಯವನ್ನ ವರ್ತಮಾನದಷ್ಟೇ ಕ್ಲಿಯರ್ ಆಗಿ ನೋಡಬಲ್ಲರು. ಹಾಗಾಗಿ ಮುಂದೆ ಪಾಪ ಮಾಡ್ಲಿರೋ ಜೀವಿಯನ್ನ ದೇವರು ನೋಡ್ದಾಗ ಅವರ ದೃಷ್ಟಿಯಲ್ಲಿ ಆ ಜೀವಿ ಆಗ್ಲೇ ಪಾಪದ ದಾರಿ ಹಿಡಿದಾಗ ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರ ಮಾಡುತ್ತೆ. ಅಂದ್ರೆ ಇದು ಬಗೆಹರಿಸೋಕೆ ಆಗದೇ ಇರೋ ಒಂದು ದೈವಿಕ ಸಂದಿಗ್ಧತೆಯನ್ನ ನಮ್ಮುಂದೆ ತರುತ್ತೆ. ಯೋಚಿಸಿ, ಸೃಷ್ಟಿಯ ಮೂಲದಲ್ಲೇ ಅದರ ವೈಫಲ್ಯದ ಬೀಜ ಇದ್ರೆ ಅದು ಯಶಸ್ವಿಯಾಗೋದು ಹೇಗೆ? ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಮುಂದೆ ಹೋಗೋಣ. ನಮ್ಮ ಆಕರ ಗ್ರಂಥ ಹೇಳೋ ಪ್ರಕಾರ ಈ ಪರಿಹಾರ ಅನ್ನೋದು ಇದ್ದಕ್ಕಿದ್ದ ಹಾಗೆ ಬಂದಿದ್ದಲ್ಲ, ಬದಲಿಗೆ ಇದು ಸೃಷ್ಟಿಯ ಆರಂಭದಿಂದಲೇ ಇದ್ದ ಒಂದು ಪ್ಲಾನ್ ಆಗಿತ್ತು. ಈ ಟೈಮ್ ಲೈನ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳುತ್ತೆ. ಶಿಲುಬೆ ಅನ್ನೋದು ಏನೋ ತಪ್ಪಾದ್ಮೇಲೆ ತಂದ ಪ್ಲಾನ್ ಬಿ ಆಗಿರಲಿಲ್ಲ. ಇದು ಸೃಷ್ಟಿ ಶುರುವಾಗೋಕ್ಕೂ ಮೊದಲೇ ದೇವರ ಯೋಜನೆಯಲ್ಲಿತ್ತು. ಅಂದ್ರೆ ಸಮಸ್ಯೆ ಬರೋಕ್ಕೂ ಮುಂಚೆನೇ ಅದಕ್ಕೆ ಪರಿಹಾರ ರೆಡಿಯಾಗಿತ್ತು. ಹೌದು, ಈ ಶಿಲುಬೆಯನ್ನ ದೈವಿಕ ಯೋಜನೆಯ ಸೆಂಟರ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದರ ಉದ್ದೇಶ ನಮ್ಮ ಸ್ವತಂತ್ರ ಇಚ್ಛೆಯನ್ನ ಕಿತ್ಕೊಳ್ಳೋದಲ್ಲ, ಬದಲಿಗೆ ಅದನ್ನ ಪರಿಪೂರ್ಣಗೊಳಿಸೋದು. ಅಂದ್ರೆ ಆ ಇಚ್ಛೆಯನ್ನ ಅದರ ಅತ್ಯುನ್ನತ ಪ್ರೀತಿ ತುಂಬಿದ ಸ್ಥಿತಿಗೆ ತಲುಪಿಸೋದು. ಹಾಗಾದರೆ ಶಿಲುಬೆ ಇದನ್ನ ನಿಖರವಾಗಿ ಹೇಗೆ ಸಾಧಿಸುತ್ತೆ? ಅದು ಹೇಗೆ ಸಾಧ್ಯ? ನಮ್ಮ ಆಕರ ಗ್ರಂಥದಲ್ಲಿ ಇದಕ್ಕೆ 10 ನಿರ್ದಿಷ್ಟ ಕಾರಣಗಳನ್ನು ಕೊಡಲಾಗಿದೆ. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಶಿಲುಬೆಯು ದೇವರ ನಿಜವಾದ ಗುಣ, ಅವರ ಸ್ವಭಾವನ್ನ ಜಗತ್ತಿಗೆ ತೋರಿಸ್ತು. ಇದು ಸುಮ್ಮನೆ ಪವರ್ ತೋರಿಸೋದಾಗಿರಲಿಲ್ಲ, ಬದಲಿಗೆ ದೇವರ ಮಹಿಮೆಯನ್ನ, ಅವರ ತ್ಯಾಗದಲ್ಲಿ ಕಾಣೋ ಆಳವಾದ ಪ್ರೀತಿಯನ್ನ ಮತ್ತೆ ಕರುಣೆ ನ್ಯಾಯದ ನಡುವಿನ ಪರ್ಫೆಕ್ಟ್ ಬ್ಯಾಲೆನ್ಸನ್ನ ಜಗತ್ತಿಗೆ ಸಾರಿತು. ಇದು ದೇವರ ಸ್ವಭಾವವನ್ನ ತೋರಿಸಿದ್ದು ಒಂದು ಕಡೆಯಾದರೆ, ಇದು ಮನುಕುಲದ ಭವಿಷ್ಯವನ್ನೇ ಬದಲಾಯಿಸಿತು. ಇದು ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಕೊಟ್ಟು. ಅಷ್ಟೇ ಅಲ್ಲ, ದೇವರ ನಿಯಮಗಳು ಸುಮ್ಮನೆ ರೂಲ್ಸ್ ಅಲ್ಲ, ಅವು ಪ್ರೀತಿಯ ದ್ಯೋತಕ ಅಂತ ಸಾಬೀತು ಮಾಡಿತು. ಜೊತೆಗೆ ಪಾಪದ ಕೊನೆ ಏನಾಗುತ್ತೆ ಅನ್ನೋದನ್ನ ತೋರಿಸಿ ನಮ್ಮ ಇಚ್ಛೆ ಪರಿಪೂರ್ಣವಾಗೋಕೆ ಒಂದು ಅಡಿಪಾಯವನ್ನ ಹಾಕ್ತು. ಇದೆಲ್ಲ ನಮ್ಮನ್ನ ಈ ಚರ್ಚೆಯ ಅತಿ ಮುಖ್ಯ ಭಾಗಕ್ಕೆ ಕರ್ಕೊಂಡ್ಬರುತ್ತೆ. ಅದೇನಂದ್ರೆ, ಪ್ರೀತಿ ಅನ್ನೋದು ನಮ್ಮ ಸ್ವತಂತ್ರ ಇಚ್ಛೆನೇ ಹೇಗೆ ಬದಲಾಯಿಸ್ಬಿಡುತ್ತೆ ಅನ್ನೋದು. ನಮ್ಮ ಆಕರ ಗ್ರಂಥ ಹೇಳೋ ಪ್ರಕಾರ ಶಿಲುಬೆಯ ಮೇಲೆ ನಾವು ನೋಡುವ ಆ ಅಪಾರವಾದ ಪ್ರೀತಿಯನ್ನ ಅನುಭವಿಸಿದಾಗ ಅದು ನಮ್ಮೊಳಗೆ ಒಂದು ದೊಡ್ಡ ಬದಲಾವಣೆಯನ್ನ ತರುತ್ತೆ. ಈ ಪ್ರೀತಿ ಇದೆಯಲ್ಲ, ಇದು ನಮ್ಮ ಇಚ್ಛಾಶಕ್ತಿಯನ್ನೇ ಮರುರೂಪಿಸಿಬಿಡುತ್ತೆ. ಪರಿಪೂರ್ಣಗೊಂಡ ಇಚ್ಛೆ ಅಂದ್ರೆ ಏನು ಅನ್ನೋ ಕಲ್ಪನೆಯನ್ನ ಇದು ಅದ್ಭುತವಾಗಿ ವಿವರಿಸುತ್ತೆ. ಈ ಒಂದು ದೇವತಾಶಾಸ್ತ್ರದ ವಿಷಯವನ್ನ ಸರಳವಾಗಿ ಅರ್ಥ ಮಾಡಿಸೋಕೆ ಇಲ್ಲಿ ಒಂದು ತುಂಬಾನೇ ಶಕ್ತಿಯುತವಾದ ಉದಾಹರಣೆಯನ್ನ ಕೊಡಲಾಗಿದೆ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ?
ಸ್ವಾತಂತ್ರ್ಯ ಇಲ್ಲವಾಗೋದಿಲ್ಲ, ಬದಲಿಗೆ ಅದು ತನ್ನ ಅತ್ಯುನ್ನತ ಹಂತಕ್ಕೆ ತಲುಪುತ್ತೆ. ಅಂದ್ರೆ ಪಾಪ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಆ ಅಗಾಧವಾದ ಪ್ರೀತಿಯ ಕಾರಣದಿಂದ ಪಾಪ ಮಾಡೋಕೆ ಮನಸ್ಸೇ ಬರೋದಿಲ್ಲ ಅನ್ನೋದು. ಹೀಗೆ ಪರಿಪೂರ್ಣಗೊಂಡ ಸ್ವತಂತ್ರ ಇಚ್ಛೆಯಿಂದ ಪಾಪ ಪೂರ್ತಿಯಾಗಿ ತೊಲಗಿದಾಗ ಸೃಷ್ಟಿಯ ಮೂಲ ಉದ್ದೇಶ ಈಡಿರುತ್ತೆ. ಅಂದ್ರೆ ಎಲ್ಲರೂ ಸ್ವತಂತ್ರವಾಗಿ ಪರಸ್ಪರ ಪ್ರೀತಿಯಿಂದ ಒಂದಾಗಿರೋ ಒಂದು ಸಮುದಾಯ ನಿರ್ಮಾಣ ಆಗುತ್ತೆ. ಸೃಷ್ಟಿಯ ಆರಂಭದಿಂದಲೂ ಇದ್ದ ಗುರಿ ಕೂಡ ಇದೇ ಆಗಿತ್ತು. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು? ಎಲ್ಲವನ್ನೂ ಕೆಟ್ಟದನ್ನೂ ಆಯ್ಕೆ ಮಾಡಿಕೊಳ್ಳೋ ಸಾಮರ್ಥ್ಯನಾ? ಅಥವಾ ಪ್ರೀತಿಯನ್ನ ಬಿಟ್ಟು ಬೇರೆ ಏನನ್ನೂ ಆಯ್ಕೆ ಮಾಡೋಕ್ಕಾಗದಂಥ ಒಂದು ಸ್ಥಿತಿನಾ? ಯೋಚನೆ ನೋಡಿ.